ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಎಂಬಿಬಿಎಸ್ ಪದವಿ ಪಡೆಯುವುದು ಅದೇನು ಸಾಮಾನ್ಯ ಮಾತಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯ ವರ್ಗದವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಅಂತೂ ಇಲ್ಲವೇ ಇಲ್ಲ. ಇಂಥದ್ರಲ್ಲಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಮರಾಠ ಸಮಾಜದ ವಿದ್ಯಾರ್ಥಿನಿ ಸುರಭಿ ರಾಜೇಶ್ ಗಾಯಕ್ವಾಡ ಇವಳು ಎಂಬಿಬಿಎಸ್ ಪದವಿಯನ್ನ ಪಡೆದ ಹಿನ್ನೆಲೆ ಸಂಕೇಶ್ವರ ಮರಾಠ ಅಭಿವೃದ್ಧಿ ಸಂಘದ ವತಿಯಿಂದ ಸತ್ಕಾರ ಮಾಡಲಾಗಿದೆ. ಪ್ರಾರಂಭದಲ್ಲಿ ಗುರುಗಳು ಆದ ಶಶಿಕಾಂತ ಕಡಗಾವಿ ಅವರು ಸುರಭಿ ಗಾಯಕ್ವಾಡ ಅವರು ಮಾಡಿದ ಸಾಧನೆ ಬಗ್ಗೆ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಇನ್ನು ಡಾಕ್ಟರ್ ಸುರಭಿ ಅವರು ಮಾಡಿದ ಸಾಧನೆ ಬಗ್ಗೆ ಮರಾಠ ಸಮಾಜದ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. मराठा समाज संकेश्वर यांच्या वतीनं सुरभी राजेश गायकवाड हिनं मराठीमध्ये शिक्षण घेऊन पुन्हा आपल्या कॉलेज जीवनाचा प्रारंभ करून तिनं बागलकोटसारख्या मेडिकल कॉलेजमध्ये MBBSची पदवी घेतली आणि ते परिपूर्ण करून हे एक जे स्वप्न साकार केलं राजेश गायकवाडचं आणि त्यांच्या कुटुंबियाचं, त्याचबरोबर आम्हा संपूर्ण मराठा समाजाचा एक तिनं नावलौकिक केला. त्याबद्दल मी तिचं अभिनंदन करतो. ಶ್ರೀ ರಾಜು ಗಾಯಕ್ವಾಡ್ ಅವರ ಮಗಳು MBBS ಕೋರ್ಸ್ ಮುಗಿಸಿ ನಮ್ಮ ಕೆಳಮಟ್ಟ ಸಮಾಜದ್ರೂ ಶಿಕ್ಷಣವನ್ನು ಮಹತ್ವ ಕೊಟ್ಟು ಅವ್ರ ಮನೆಯವರಾಗಲಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಕೆಳಮಟ್ಟ ಸಮಾಜದ ಭೀ ಒಂದು MBBS ಮಾಡೋದಂದ್ರೆ ಈಗಿನ ಕಾಲದಾಗ ಭಾಳ ಕಷ್ಟ ಐತಿ. ಅಂತಾದ್ರೂ ನಮ್ಮ ಅಂದ್ರೆ ರಾಜು ಗಾಯಕ್ವಾಡ್ ಅವ್ರ ಮಗಳ ಏನಿರುತ್ತೆ MBBS ನಮ್ಮ ಸಮಾಜಕ್ಕೂ ಕೀರ್ತಿ ಬಂದಾಗ ಇದೆ ಅಂತ ಹೇಳ್ತಾರೆ. ಈ ವೇಳೆ ಸುಭಾಷ್ ಕಾಸರಕರ್, ಅಪ್ಪ ಮೋರೆ, ಪ್ರಭಾಕರ್ ದೇಸಾಯಿ, ಅಶೋಕ್ ಜಾಧವ್, ಅರವಿಂದ್ ಕುರಾಡೆ, ಮಹೇಂದ್ರ ಸಾವಗಾವಕರ್, ಪುಷ್ಪರಾಜ್ ಮಾನೆ, ರಾಜೇಶ್ ಗಾಯಕ್ವಾಡ, ಸೂರಜ್ ಗಾಯಕ್ವಾಡ ಮತ್ತು ಪತ್ರಕರ್ತರು ಆದ ವಿನಾಯಕ ಭೋಸಲೆ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.